ಇವತ್ತು ಹೈದರಾಬಾದ್ ಕರ್ನಾಟಕ ಏನು ಈ ಏರಿಯಾ ಇದೆ, ಈ ಏರಿಯಾದ ಡೆವಲಪ್ಮೆಂಟ್ಗಾಗಿ, ಅಭಿವೃದ್ಧಿಗಾಗಿ ಸರ್ಕಾರ ಪ್ರತಿ ವರ್ಷ 3,000 ಕೋಟಿ ರೂಪಾಯಿಯನ್ನು ಇವತ್ತು ಅನುದಾನ ರೂಪದಲ್ಲಿ ನೀಡ್ತಾ ಇದೆ. ಆದರೆ ಇವತ್ತು ವಿಷಾದನೀಯ ಸಂಗತಿ ಏನಂದರೆ, ಇವತ್ತು ಎಲ್ಲ ರಾಷ್ಟ್ರೀಯ ಪಕ್ಷಗಳು ಯಾವುದೇ ಸರ್ಕಾರ ಇದ್ರೂ ಕೂಡ ಇವತ್ತು ಈ ಭಾಗದ ನಿಜವಾದ ಅಭಿವೃದ್ಧಿಗಾಗಿ ಕೆಲಸ ಮಾಡದೇ ಇರೋದು ಇವತ್ತು ನಮಗೆ ತುಂಬ ನೋವಿನ ಸಂಗತಿಯಾಗಿದೆ. ಏನು ಇವತ್ತು CM ಅವರ ವಿಶೇಷ ನಿಧಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಏನು 1,500 ಕೋಟಿ ಬರುತ್ತೆ, ಆ ದುಡ್ಡಲ್ಲಿ ಇವತ್ತು ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ನ ಶಾಸಕರಿಗೆ ತಲಾ 5 ಕೋಟಿ ರೂಪಾಯಿ, 19 ಜನ ಶಾಸಕರಿಗೆ ತಲಾ 5 ಕೋಟಿ ರೂಪಾಯಿ ಖರ್ಚಿಗಾಗಿ ಕೊಟ್ಟಿರೋದು ಇವತ್ತು ಬಹಳಷ್ಟು ನೋವಿನ ಸಂಗತಿ ಮತ್ತು ಇದು ತುಂಬ ಖಂಡನೀಯವಾಗಿದೆ. ಯಾಕಂದರೆ ಕಳೆದ BJP ಸರ್ಕಾರನೂ ಕೂಡ ಇವತ್ತು BJP MLAಗಳೆಲ್ಲಿದ್ದಾರೆ ಅಲ್ಲೇ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಹೊರಟಿ ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಕಡೆಗಣನೆ ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಇವತ್ತೇನದ ಬರೀ ಕಾಂಗ್ರೆಸ್ನ MLAಗಳಿಗೆ 5 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಈಗ ಮಂಡಳಿಯಲ್ಲಿರುವಂಥ 3,000 ಕೋಟಿ ರೂಪಾಯಿ ದುಡ್ಡಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡೋಕ್ಕೆ ರೆಡಿ ಇಲ್ಲ. ಇವತ್ತು ನಿಜವಾಗಲೂ ಕೂಡ ನಾವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಇವತ್ತು ನಮ್ಮ ಭಾಗದ ಸರ್ಕಾರಿ ಶಾಲೆಗಳು ಅಳಿವಿನಂಚಿನಲ್ಲದಾವ, ನಮ್ಮ ಭಾಗದ ಸರ್ಕಾರಿ ಆಸ್ಪತ್ರೆಗಳು ಅಳಿವಿನಂಚಿನಲ್ಲದಾವ, ನಮ್ಮ ಭಾಗದ ಏನು ಇವತ್ತು ಸರ್ಕಾರಿ ನೌಕರರಿಗೆ ಮುಂಬಡ್ತಿಗಳು ಸಿಗ್ತಾ ಇಲ್ಲ, ನಮ್ಮ ಭಾಗದ ನಿರುದ್ಯೋಗಿ ಯುವಕರಿಗೆ ಇವತ್ತು ಉದ್ಯೋಗಗಳು ಸಿಗ್ತಾ ಇಲ್ಲ. ಇವು ಎಲ್ಲ ಜ್ವಲಂತ ಸಮಸ್ಯೆಗಳನ್ನು ಬಿಟ್ಟು ಇವತ್ತು ಎಲ್ಲ ನಮ್ಮ ಭಾಗದಲ್ಲಿ ನೀರಿನ ಬಹುದೊಡ್ಡದಾದಂಥ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ತಯಾರಿಲ್ಲ. ಇವೆಲ್ಲ ಬಿಟ್ಟು ಇವತ್ತು ಲೋಕಸಭಾ ಚುನಾವಣೆ ಇದಾವ. ಆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ MLAಗಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗಬಾರ್ದು ಅಂಥೇಳಿ ಇವತ್ತು ಬಿಸ್ಕಿಟ್ ರೂಪದಲ್ಲಿ 5 ಕೋಟಿ ರೂಪಾಯಿ ದಾನದ ರೂಪದಲ್ಲಿ ಕೊಡ್ತಾ ಇರೋದು ತುಂಬ ನೋವಿನ ಸಂಗತಿ, ನಾಚಿಕೆಗೇಡಿನ ಸಂಗತಿ. ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಶಾಸಕರಿಗೆ, ನಮ್ಮ ಭಾಗದ ಅಧಿಕಾರಿಗಳಿಗೆ ಈ ಭಾಗದ ಬಗ್ಗೆ ಕಿಂಚಿತ್ತಾದರೂ ಚಿಂತೆ ಇದ್ರೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅನುದಾನ ಇವತ್ತು ನಮ್ಮ KKRDBಯಲ್ಲಿ ಇದೆ. ಇವತ್ತು ಅದರ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ಅದರ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ, ಆ ಹಣವನ್ನು ಸದ್ಬಳಕೆ ಮಾಡಲಿಕ್ಕೆ ರೆಡಿ ಇಲ್ಲ. ಇದರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಸರ್ಕಾರ ಏನದ ಈಗಾಗಲೇ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಕಳೆದ BJP ಸರ್ಕಾರದಲ್ಲಿ ಆಗಿರುವಂಥ ಏನು 3,000 ಕೋಟಿ ರೂಪಾಯಿಯ ಹಗರಣದ ಬಗ್ಗೆ ಏನದ ಇವತ್ತು ತನಿಖೆ ಮಾಡಿಸಿದ್ರು. ಆ ತನಿಖಾ ವರದಿಯನ್ನು ಬಹಿರಂಗಪಡಿಸಲಿಲ್ಲ. ಇವೆಲ್ಲವನ್ನು ಮರೆಮಾಚಿ ಇವತ್ತು ಚುನಾವಣೆ ಒಂದೇನೆ, ಇವತ್ತು ಚುನಾವಣೆಗೆ ಪಾರ್ಟಿಸಿಪೇಟ್ ಮಾಡಬೇಕು, ಚುನಾವಣೆ ಗೆದಿಬೇಕು, ಅಧಿಕಾರ ತಗೋಬೇಕು, ಅಧಿಕಾರಶಾಹಿಗಳಾಗಿ ಬಂಡವಾಳಗಳ ಶಾಹಿಗಳ ಪರವಾಗಿ ಕೆಲಸ ಮಾಡಬೇಕು ಅನ್ನೋದು ಒಂದೇ ಒಂದು ಚಿಂತನೆಯಲ್ಲಿ ಇವತ್ತು ಇಡೀ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಇವತ್ತು ಮಾರಕವಾಗಿ ಪರಿಣಮಿಸುತ್ತಿರುವಂಥ ಎಲ್ಲ ಸರ್ಕಾರಗಳಿಗೆ ನಾವು ಇವತ್ತು ಛೀಮಾರಿಯನ್ನು ಹಾಕ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರೇ, ಈಗಲಾದರೂ ಎಚ್ಚೆತ್ತುಕೊಂಡು ಏನು ಇವತ್ತು ಈಗಾಗಲೇ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಏನು ಅವ್ಯವಹಾರ ನಡೆದಿತ್ತು 3,000 ಕೋಟಿ ರೂಪಾಯಿದು, ಅದರ ತನಿಖಾ ವರದಿಯನ್ನು ಬಹಿರಂಗಪಡಿಸ್ರಿ. ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆಯನ್ನು ಬಗೆಹರಿಸ್ರಿ. ಇವತ್ತು ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು ಅಳಿವಿನಂಚಿನಲ್ಲದಾವ. ಆ ಸರ್ಕಾರಿ ಶಾಲೆ ಮತ್ತು ಆಸ್ಪತ್ರೆಗಳನ್ನು ಅಭಿವೃದ್ಧಿಪಡಿಸ್ರಿ. ಈ ಭಾಗದ ವಿದ್ಯಾರ್ಥಿಗಳಿಗೆ ಉದ್ಯೋಗಗಳನ್ನು ಕೊಡ್ರಿ. ಇವತ್ತು ಈ ಭಾಗದ ಸರ್ಕಾರಿ ನೌಕರರಿಗೆ 371 ಜೆ ಕಲಮಡಿಯಲ್ಲಿ ಮುಂಬಡ್ತಿಗಳು ಸಿಗ್ತಾ ಇಲ್ಲ. ಅದರ ಬಗ್ಗೆ ಇವತ್ತು ಮಾತಾಡ್ರಿ. ಅದನ್ನೆಲ್ಲ ಬಿಟ್ಟು ಚುನಾವಣೆ ಗಿಮಿಕಿಗಾಗಿ ಇವತ್ತು ನಿಮ್ಮ MLAಗಳಿಗೆ 5 ಕೋಟಿ ರೂಪಾಯಿ ಅನುದಾನ ನಾವು ಕೊಟ್ಟು ಮಂಡಳಿಯ ಬೊಕ್ಕಸಕ್ಕೆ ನಷ್ಟವುಂಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸೈಬಣ್ಣ ಜಮಾದಾರ್, ಅಹಿಂದ ಚಿಂತಕರ ವೇದಿಕೆ ಕಲಬುರಗಿ.